ಅದೇ ಕೇಳೋಣ ಅಂತಿದ್ದೆ. ನೀವು ಕಾಂಗ್ರೆಸ್ನ ಅನೇಕ MLCಗಳು ಕೇಳಿದ್ದಾರೆ ಅಂತ ಹೇಳಿದ್ರು. ನೀವೊಂದು ಮಾತು ಹೇಳ್ತಾ ಇದ್ರಿ, BJPಗರಿಗೂ ಕೂಡ ಗೊತ್ತು, BJPಗರು ಬಂದು ನನ್ನ ಹತ್ರ ಮಾತಾಡಿದ್ರು ಅಂತ. ಆ ಥರದ್ದು ಏನಾದ್ರು ಘಟನೆ ಆಯ್ತು? ಅದನ್ನೇ ಹೇಳ್ತಾ ಇದ್ದೆ. 4 ಜನ ಬಂದು ನನಗೆ ಹೇಳಿ, ನಾನು ಅದನ್ನು ಹೇಳಲಿಕ್ಕೆ ಬರೋದಿಲ್ಲ, ಪಾಪ ಅವ್ರಿಗೇನೇನು ತೊಂದರೆ ಆಗುತ್ತೋ ಅಂತ. ಆದರೆ ಈ ಸಮಾಜದಲ್ಲಿ ರಾಜಕಾರಣ ಒಂದು ಕಡೆ, ಅಧಿಕಾರ ಒಂದು ಕಡೆ, ಆ ಧೈರ್ಯವನ್ನು ಅವ್ರು ಮಾಡಬೇಕು. ನಾನು BJP ಅವ್ರಿಗೆ, JDSನವ್ರಿಗೆ ನಾನು ಮನವಿ ಮಾಡ್ತೀನಿ, ಒಬ್ಬ ಮಹಿಳೆಯಾಗಿ ಅಲ್ಲ, ಇಡೀ ಮಹಿಳಾ ಸಮಾಜಕ್ಕೆ ಒಂದು ಅವಮಾನ ಮಾಡಿದ್ದಾರೆ. ನೀವು ಕೇಳಿದ್ದೀರಾ, ನೀವು ಸಾಕ್ಷಿ, ನಿಮ್ಮ ಕಿವಿ ಕೇಳುತ್ತೆ, ನಿಮ್ಮ ಕಣ್ಣು ಕಾಣಿಸುತ್ತೆ, ನಿಮಗೆ ಒಳ್ಳೆ ದೇವ್ರ ಬಾಯಿಯನ್ನು ಕೊಟ್ಟಿದ್ದಾನೆ. ನೀವು ಅದರ ವಿರುದ್ಧವಾಗಿ ನೀವು ಮಾತನಾಡಬೇಕಾಗಿತ್ತು. ಅವ್ರು ನಿಮ್ಮ ಹತ್ರ ಬಂದು ಸಾರಿ ಅಂತ ಸಾರಿ ಕೇಳಿದ್ದಾರೆ, ನನ್ನ ಹತ್ರ ಬಂದು ಸಾರಿ ಕೇಳಿದಾರೆ. ಅಕ್ಕ, ಆ ಮಾತನ್ನು ಅವನು ಮಾತಾಡಬಾರ್ದಾಗಿತ್ತು. ಅಕ್ಕ, ನಮ್ಮ ಮನೆಯಲ್ಲೂ ನಮಗೆ ಹೆಣ್ಮಕ್ಳಿದ್ದಾರೆ. ಸ್ವತಃ BJPಯ ಶಾಸಕರು, JDSನ ಶಾಸಕರು ನನ್ನ ಹತ್ರ ಬಂದು ಸಾರಿ ಕೇಳಿದ್ರು. ಈ ಘಟನೆ ಆದ ತಕ್ಷಣ ಅವರು ಒಂದು ಮಾತು ಹೇಳಿದ್ರು, ಅಂದರೆ ನೇರವಾಗಿ ನಾನು ಆ ರೀತಿ ಪದನೇ ಬಳಕೆ ಮಾಡಿಲ್ಲ, ನಾನು ಹೇಳಿರುವಂಥದ್ದು ಫ್ರಸ್ಟ್ರೇಟೆಡ್ ಅಂತ ಹೇಳಿದೆ. ಅದು ಅವ್ರು ತಪ್ಪಾಗಿ ಭಾವಿಸ್ರು, ನಾನೇನು ಹೊಣೆಗಾರ ಅಲ್ಲ ಅಂತ ಹೇಳಿದ್ರು. ಈ ಮಾತಿಗೆ ತಾವೇನು ಹೇಳ್ತೀರಿ? ಅವ್ರು ಅಲ್ಲಗಳ್ತಾ ಇದ್ದಾರೆ. ಬೇಜವಾಬ್ದಾರಿಯ ಮಾತು ಮಾತನಾಡೋದನ್ನು ಮಾತನಾಡಿ ರಾಜಾರೋಷವಾಗಿ ಸದನದಲ್ಲಿ ಒಬ್ಬ ಮಹಿಳೆಯ ಮರ್ಯಾದೆಯನ್ನು ತೆಗೆದು ಮತ್ತೆ ಅದಕ್ಕೆ ನಾನು ಮಾತನಾಡಲಿಲ್ಲ ಅಂತ ಹೇಳ್ತಾರೆ. ಅವರೇ ನಿನ್ನೆ ಹೇಳಿದಾರಲ್ಲ, ಬೇವಿನ ಕೈಗೆ ಹಾಗಲಕಾಯಿ ಸಾಕ್ಷ್ಯ ಅನ್ನೋ ರೀತಿ ತಾವೇ ಮಾತಾಡಿ, ತಾವೇ ನನಗೆ ಅಪಮಾನ ಮಾಡಿ. ಯಾಕೆ? ಪ್ರಾಸ್ಟಿಟ್ಯೂಷನ್ಗೂ ಫ್ರಸ್ಟ್ರೇಷನ್ಗೂ ವ್ಯತ್ಯಾಸ ಇಲ್ವಾ? ಫ್ರಸ್ಟ್ರೇಟೆಡ್ಗೂ ಪ್ರಾಸ್ಟಿಟ್ಯೂಷನ್ಗೂ ವ್ಯತ್ಯಾಸ ಇಲ್ವಾ? ತಾವು ಕೇಳಿದ್ದೀರಾ ಅವ್ರ ಇಂಗ್ಲೀಷ್ ಭಾಷೆಯನ್ನು? ಅವ್ರ ಇಂಗ್ಲೀಷ್ ಎಷ್ಟು ಚೆನ್ನಾಗಿ ಅವ್ರಿಗೆ ಬರುತ್ತೆ ಅನ್ನೋದು ಗೊತ್ತಾ ನಿಮಗೆ? ಅವ್ರು ಅಷ್ಟೊಂದು ಫ್ಲೂಯೆಂಟ್ ಆಗಿದ್ದಾರಾ? ಅಷ್ಟೊಂದು ವಿದ್ವಾಂಸ ಇದ್ದಾರಾ ಇಂಗ್ಲೀಷ್ನಲ್ಲಿ? ಅವ್ರಿಗೆ ಗೊತ್ತಾ ಯಾವ ಸಂದರ್ಭಕ್ಕೆ ಫ್ರಸ್ಟ್ರೇಷನ್ ಅಂತಾರೆ? ಫ್ರಸ್ಟ್ರೇಷನ್ ಅನ್ನುವಂಥ ಸಂದರ್ಭ ಏನಿತ್ತು? ರಾಹುಲ್ ಗಾಂಧಿಯವ್ರ ಬಗ್ಗೆ ಮಾತನಾಡಿದಂಥ ಮಾತನ್ನು ನಾನು ವಿರೋಧ ವ್ಯಕ್ತಪಡಿಸಿದ್ರೆ, ಯು ಪ್ಲೀಸ್ ಲೆಟ್ ಮೀ ನೋ. ಇಡೀ ಕರ್ನಾಟಕದ ಜನರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ಅವ್ರು ಇಂಗ್ಲೀಷ್ ಬಲ್ಲಾರ? ಅವ್ರ ಮಾತುಗಳನ್ನು ಕೇಳಿದ್ದೀರಾ? ಇವತ್ತು ಪ್ರಾಸ್ಟಿಟ್ಯೂಷನ್ ಅಂತಂದ್ಬಿಟ್ಟು ಜನರ ದಿಕ್ಕನ್ನು ತಪ್ಪಿಸ್ತಾರೆ, ರಾಜಾರೋಷವಾಗಿ ಮೆರವಣಿಗೆ ಮಾಡಿಸ್ಕೊಳ್ತಾರೆ, ಹೂವು ಹಾರ ತುರಾಯಿ ಹಾಕಿಸ್ಕೊಳ್ತಾರೆ, ಆರತಿ ಬೆಳಗಿಸ್ಕೊಳ್ತಾರೆ. ಯಾವ ಪುರುಷಾರ್ಥಕ್ಕೆ? ತಲೆ ಮೇಲೆ ಹಣೆಪಟ್ಟಿ ಇದೆ ಅಂತನ? ಗಾಯ ಆಗಿದೆ ಅಂತನ? ಸ್ಟಿಚಸ್ ಬಿಚ್ಚಿದೆ ಅಂತನ? ಅವ್ರಿಗಲ್ಲ ರೀ ಗಾಯ ಆಗಿದ್ದು, ಗಾಯ ಆಗಿರೋದು ನನಗೆ. ಅದನ್ನು ವಿವರವಾಗಿ ಮಾತಾಡ್ತೀನಿ. ಅದಾದಮೇಲೆ ಏನಾಗುತ್ತೆ ಅಂದರೆ, ಆ ಪ್ರಕರಣಗಳನ್ನು ನೋಡ್ತಾ ಇದ್ದಾರೆ, ನೀವು ಸಿಟ್ಟಾಗಿ ಹೊರಗಡೆ ಕೂಡ ಹೋಗ್ತೀರಿ. ಆ 10 ನಿಮಿಷ ಅವಧಿಯಲ್ಲಿ ಏನಾಯಿತು ಮೇಡಮ್? ನೀವು ಹೊರಗಡೆ ಹೋಗ್ತೀರಿ, ಆಮೇಲೆ ವಾಪಸ್ಸು ಬರ್ತೀರಿ, ನಿಮಗೆ ತಾಯಿ ಇಲ್ವೇನೋ, ತಂಗಿ ಇಲ್ವೇನೋ ಅಂತ ತುಂಬ ಆಕ್ರೋಶಭರಿತವಾಗಿ ಮಾತಾಡ್ತೀನಿ. ಆ 10 ನಿಮಿಷದ ಆ ಗ್ಯಾಪು, ಆ ಘಟನೆ ಬಗ್ಗೆ ಏನಾಯಿತು ಅಲ್ಲಿ? 10 ನಿಮಿಷ ಅಲ್ಲ ಸರ್, 4 ಗಂಟೆ ನಂತರ, 3 ಗಂಟೆ ನಂತರ ಆಯಿತು. ನನಗೆ ಕರೆಕ್ಟಾಗಿ ಟೈಮೂ ಗೊತ್ತಿಲ್ಲ. ಈ ಘಟನೆ ನಡೆದಿದ್ದು ಕೌನ್ಸಿಲ್ನಲ್ಲಿ. ನನಗೆ ಆ ವಚ್ಚ ಶಬ್ದದಿಂದ ಬೈದಿರೋದು ಕೌನ್ಸಿಲ್ನಲ್ಲಿ 1 ಗಂಟೆಗೆ. ಕೌನ್ಸಿಲ್ನಲ್ಲಿ 3 ಗಂಟೆ ನಾನು ಸಭಾಪತಿಯವರ ಚೇಂಬರ್ನಲ್ಲಿ ಕೂತ್ಕೊಂಡೆ. ನಾನು ಸಭಾಪತಿಯವರಿಗೆ ರೈಟಿಂಗ್ನಲ್ಲಿ ಕಂಪ್ಲೇಂಟ್ ಕೊಟ್ಟೆ, ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟೆ. ಇದೆಲ್ಲ ಆಗಿ 3 ಗಂಟೆ ಮೇಲೆ ಮತ್ತೆ ಕೌನ್ಸಿಲ್ ಚೇರ್ಮನ್ ಬಂದು ಸದನವನ್ನು ಮುಂದೂಡಿದ ಮೇಲೆ ನಾನು ಆಕ್ರೋಶ ಆಗಿದ್ದು ವಿಧಾನಸಭೆಯಲ್ಲಿ. ಸಾಯಂಕಾಲ ಈ ಘಟನೆ ನಡೆದಿರೋದು 1 ಗಂಟೆಗೆ. ಸಾಯಂಕಾಲ 5 ಗಂಟೆಗೆ 6 ಗಂಟೆಗೆ ನಾವು ವಿಧಾನಸೌಧದಲ್ಲಿ, ನಾನು ಅವಾಗ ಅರ್ಜನ್ ಏನಾಯ್ತಲ್ಲ, ಅರ್ಜನ್ ಆದಾಗ ನಾನು ಆ ರೀತಿ ಮಾತಾಡಿದೆ. ಬಹುಶಃ ಯಾರಿಗೆ? ಸಿಟಿ ರವಿ ಅವ್ರಿಗೆ, ಅವ್ರನ್ನ ಕರ್ಕೊಂಡೇನು ಹೋಗ್ತಾಯಿದ್ರು.